ಆರಂಭದಲ್ಲಿ ಹೇಳಿದ್ದೆ, ಒಂದು ಪವರ್ಫುಲ್ ಆಗಿರುವಂತಹ ಮ್ಯೂಸಿಕ್ ಇರುವಂಥದ್ದು ಇದು ಅಂತ. ಬಹುಶಃ ಅದರ ಅನುಭವ ನಿಮಗಾಗಿರುತ್ತೆ. ಆ ಹಾಡು ಎಷ್ಟು ಪವರ್ಫುಲ್ ಆಗಿ ಇದೆಯೋ ಅದಕ್ಕೆ ಅಷ್ಟೇ ಚೆನ್ನಾಗಿ ಇವರು ಫೂಟ್ ವರ್ಕ್ ಇರಬಹುದು, ಆ ಅಭಿನಯ ಇರಬಹುದು, ಎಲ್ಲದನ್ನೂ ಕೂಡ ಬಹಳ ಸಮರ್ಥವಾಗಿ ಈ ಕಲಾವಿದೆಯರು ಅಭಿನಯಿಸಿದ್ದಾರೆ, ನೃತ್ಯ ಪ್ರಸ್ತುತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಕೊರಿಯೋಗ್ರಫಿ ಕೂಡ ನನಗೆ ಬಹಳ ಇಷ್ಟ ಆಯಿತು. ಶ್ರೀಪ್ರಿಯಾ ನೃತ್ಯ ಸಂಯೋಜನೆ ಕೂಡ ಬಹಳ ಸುಂದರವಾಗಿ ಬಂದಿದೆ. ಇಲ್ಲಿ ಅರ್ಧ ನಾರೀಶ್ವರ ಅನ್ನುವಂತಹ ವಿಚಾರ ಕೂಡ ಅಲ್ಲಿ ಬರ್ತಾ ಹೋಗುತ್ತೆ. ಅರ್ಧ ನಾರೀಶ್ವರ ಅಂತಂದರೆ ಏನು ಅಂತಂದರೆ ಪ್ರಕೃತಿ ಪುರುಷರ ಸಮಾಗಮ. ಒಂದು ಹೆಣ್ಣು ಅಂತಂದರೆ ಆ ಹೆಣ್ಣಿನಲ್ಲಿ ಗಂಡಿನ ಅಂಶವೂ ಇದೆ, ಅಂತಂದರೆ ಪುರುಷ ಇದ್ದಾನೆ ಅವಳೊಳಗಡೆ. ಹಾಗೆ ಒಬ್ಬ ಗಂಡಿನಲ್ಲಿ ಹೆಣ್ಣಿನ ಅಂಶವೂ ಇದೆ, ಪ್ರಕೃತಿಯೂ ಇದೆ. ಅದು ಎರಡರ ಸಮಾಗಮವೇ ಅರ್ಧನಾರೀಶ್ವರ ಅನ್ನುವಂಥ ಕಾನ್ಸೆಪ್ಟ್, ಪರಿಕಲ್ಪನೆ. ನೃತ್ಯದಲ್ಲಿ ಅದನ್ನು ಬಹಳ ಸೊಗಸಾಗಿ ತಗೊಂಡು ಬಂದರೂ ಕೂಡ ಮುಂದೆ ಗುಮ್ಮನ ಕರೆಯದಿರೆ, ಈ ಪುರಂದರದಾಸರ ಕೀರ್ತನೆ, ಇದು ಬಹಳ ಚಂದದ ಕೀರ್ತನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಇನ್ನು ಮೇಲೆ ಬೆಣ್ಣೆ ತಿನ್ನೋದಿಲ್ಲಮ್ಮ, ಗೋಪಿಕೆರಿಗೆ ಹೋಗಿ ಕಾಟ ಕೊಡೋದಿಲ್ಲ ಅಮ್ಮ, ಇದೆಲ್ಲ ಏನೆಲ್ಲ ಅವನು ಏನೆಲ್ಲ ತಂಟೆ ಮಾಡಿರ್ತಾನಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿಬಿಟ್ಟು ನಾ ಇದನ್ನೆಲ್ಲ ಮಾಡೋದಿಲ್ಲ ಅಮ್ಮ ಅಂತ ಹೇಳೋವಾಗ ಯಶೋದೆಗೆ ಕೊನೆಗೆ ಏನಾಗುತ್ತೆ ಅಂತಂದರೆ ನಗು ಬಂದುಬಿಡುತ್ತೆ. ಅಂದರೆ ಅಮ್ಮನಾಗಿರೋವಳೆ ಹಾಗೆ ಆಕೆ ಕ್ಷಮೆಯನ್ನು ಕೊಡುವಂಥವಳು, ಕ್ಷಮೆಯ ಧರಿತ್ರಿ. ಇದು ಅಂಥದ್ದೇ ಒಂದು ಪುರಂದರದಾಸರ ಬಹಳ ಸೊಗಸಾದ ಮುದ್ದಾದಂತಹ ಕೀರ್ತನೆ. ಗುಮ್ಮನ ಕರೆಯದಿರೆ, ಅಮ್ಮ ಗುಮ್ಮನ ಕರೆಯದಿರೆ. ಗುಮ್ಮನ ಕರೆಯಿದಿರೆ, ಗುಮ್ಮನ ಕರೆಯದಿರೆ,
ತಿನ್ನುವುದಿಲ್ಲವೇ ಅಮ್ಮ ನಾನು ಚಿನ್ನದ ಬಡಿಯೇನೋ ಅನ್ನದ ಬೈಯೇನೋ ಬೆಣ್ಣೆಯ ಬೇಡೇನೋ ಮಣ್ಣು ತಿನ್ನುವುದಿಲ್ಲ ಚಿನ್ನದ ಬಡಿಯೇನೋ ಅನ್ನದ ಬೈಯೇನೋ ಬೆಣ್ಣೆಯ ಬೇಡೇನೋ ಮಣ್ಣು ತಿನ್ನುವುದಿಲ್ಲ ಚಿನ್ನದ ಬಡಿಯೇನು ಅನ್ನದ ಬೈಯೇನು ಬೆಣ್ಣೆಯ ಬೇಡೇನೋ ಮಣ್ಣು ತಿನ್ನುವುದಿಲ್ಲ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ